ಕಸ ಇದನ್ನ ತೆಗಿಬಾರ್ದು. ಇದು ಅಡಿಕೆ ಬೇಯಿಸುವಾಗ ಹೇಗಾಗುತ್ತೆ, ಇದು ಉಳಿಯಲ್ಲ, ನೀರಾಗಿ ಹೋಗುತ್ತೆ. ಇದು ಅದು ಫಸ್ಟ್ ಸ್ಟೇಜ್. ಇದು ಸೆಕೆಂಡ್. ಬೆಟ್ಟೆ ಅಂದ್ರೆ ಗಟ್ಟಿ ಅಡಿಕೆ. ಗಟ್ಟಿ ಬೆಸ್ಟ್ ಇದು. ಇದು ಪರ್ಫೆಕ್ಟ್ ಅಡಿಕೆ ತೆಗಿಲಿಕ್ಕೆ. ಇದು ಎಂತ ಬರಲ್ಲ ನೋಡಿ, ಭಾರಿ ಹೈಟಲ್ಲಿದ್ದಾರೆ. ಮರ ಪರೀಕ್ಷೆ ಬಾಗಿದೆ. ಹೌದಾ? ಏನು ತಗತ್ತೆ ಅದು? ಇಲ್ಲ, ಹೋಗುವಾಗ ಒಂದು ಊಡಂತ ನೋಡ್ಕೊಂಡು ಹೋಗ್ತೀವಿ. ಊಡಂದ್ರೆ ಒಂದು ಸುತ್ತಮುತ್ತ ಒಳ್ಳೆ ಕೊನೆ ಇರುತ್ತೆ, ಅಥವಾ ಮಧ್ಯದಲ್ಲಿ ಒಂದು ಮರ ಹೋದ್ರೆ ಒಂದು ಊಡ ಅಂತಾರೆ. ಅಂದ್ರೆ ಒಂದು 20-25 ಕೊನೆ ಸಿಗುತ್ತೆ. ಒಂದು ನಾರ್ಮಲ್ ತರಲಿ ಕಳಿಸ್ತೀನಿ, ಹೂಡಗ್ಗ ಅಂತ ನಮ್ಮ ಕಡೆ ಆ ಥರ ಕಳಿಸ್ತೀನಿ. ಅದು ಆಕ್ಚುಲಿ ಹಾಕುವಂಥದ್ದು ಅಂದ್ರೆ ತುಂಬಾ ಮರ ಎಲ್ಲ ಮೇಲಕ್ಕೆ ಹೋಗಿ ಗಾಳಿಗೆಲ್ಲ ಮತ್ತೆ ನಿಲ್ಲಲ್ಲ, ನಿಮಗೆ ಮರ ನಿಲ್ಲಲ್ಲ, ವೆಯ್ಟಿಗೆ ಕೆಳಗೆ ಹೋಗ್ಬಿಡ್ತದೆ. ಅದಕ್ಕೆ ಮರನ ಆ ಕಡೆ ಈ ಕಡೆ ಮಾಡಿ ಎಲ್ಲ ಜಾಯಿಂಟ್ ಮಾಡಿ ಕಟ್ಟೋದು. 2 ಮರ ಕಟ್ತೀವಿ, 3 ಮರ ಕಟ್ತೀವಿ. ಮೈಕ್ ಆನ್ ಮಾಡಿದ್ದೀರಾ? ಲೂಜು ಬಿಡೋಣ ದಟ್ಟು अपना बात करा चलना मैंने वहीं पर आजा आजा पर अवन जीजे ಮುಖದಲ್ಲಿ ಮಂದಹಾಸ ಕಾಣ್ತಿದೆ. ಮಂದಹಾಸ ಅಲ್ಲ, ಚಟ್ಟಿ ಜಾಸ್ತಿ ಇದೆ ಸಸಿ ಮರದಲ್ಲಿ. ಪ್ರೊಫೆಷನಲ್ ವಿಡಿಯೋಗ್ರಾಫರ್ ಅಲ್ಲ. ಅಲ್ಲಿ ನಮ್ಮ ಗುರು ಮತ್ತೆ ದನಿ ಕೊನೆ ತೆಗಿತಾ ಇದ್ದಾರೆ. ಅಲ್ಲಿ ಹೋಗುವಾಗ ದನಿ ಒಬ್ಬರೇ ಹೋಗ್ತಿದ್ರು. ಹತ್ತಾ ಇದಾರೆ. ಅದೊಂದು ಫುಲ್ ಬಾಗಿದೆ ಅಲ್ಲ, ಗಗನಕ್ಕೆ ಹೋಗಿದೆ. ಅದು ಝೂಮ್ ಹಾಕಿಲ್ಲ, ಯಾಕಂದರೆ ಎಷ್ಟು ಹೈಟ್ ಇದೆ ಅದು ಗೊತ್ತಾಗಲಿ ಅಂತ. ಇದು ಮತ್ತೆ ಮೇಲೆ ಹೋಗಿ ಹಾಕ್ತೀನಿ. ಅಲ್ಲಿ ಇಲ್ಲಿ ಉದ್ದದ್ದಿದ್ರೆ ಕರೆಕ್ಟ್ ಕೂರ್ತದೆ. ಈಗ ಬೆನ್ನಿಗೆ ಹೊತ್ಕೊಂಡು ಹೋಗ್ಲಿಕ್ಕೆ ಸುಲಭ ಆಗ್ತದೆ. ಸುಲಭ ಅಂದರೆ ಹೊತ್ಕೊಂಡು ಹೋಗೋರು ಕಷ್ಟ, ಹೊತ್ಕೊಂಡು ಹೋದವ್ರಿಗೆ ಗೊತ್ತಲ್ವಾ? ಸುಮ್ಮನೆ ಹೇಳೋದು ಸುಲಭ ಆಗ್ತದೆ ಅಂತ ಮತ್ತೆ. ಅಲ್ಲಲ್ಲೇರ ಮಲ್ಲಲ್ಲೇರ ಮಾಮಿನ ಕುಲು ಮಕ್ಕಳು ಪಂಡರ ಪೂಜಿ ಒಂದು ಕಾಯ್ತು ಪರ ಇದೆಲ್ಲ ಭಯಂಕರ ರಿಮಿಕ್ಸ್ ಅಂದೆ ಅಂತ. ಇವರ ಸಾಹಿತ್ಯನೇ ಬೇರೆ ಇರ್ತದೆ. ಇಲ್ಲಿ ದೋಟಿಗೆ ಕೊಕ್ಕೆ ಕಟ್ಟುವ ವಿಧಾನ ನೋಡಿ. ದೋಟಿ ಹಿಂಗೆ ಇಟ್ಕೋಬೇಕು ಸ್ಟ್ರೈಟ್. ಇದು ಕರೆಕ್ಟ್ ನಿಲ್ಬೇಕು ಹಿಂಗೆ. ಹಾಂ ಮಾರ್ಕ್ ಮಾಡಿದೆ, ಮೊದಲೇ ಮಾರ್ಕ್ ಆಗಿದೆ. ಇದು ನೋಡಿ ಹಿಂಗೆ ನಿಲ್ಬೇಕು. ಇತ್ತು ಮೇಲ್ಗಡೆ ಸೈಡ್ಗೆ ಕೊಕ್ಕೆ ಕಟ್ಟೋದು. ನೋಡಿ ಅಲ್ಲಿ ಕಡೆ ಬೆಂಡ್ ಆಗಬಾರ್ದು, ನಿಲ್ಲುತ್ತೆ. ಈಗ ಒಂದ್ಸರಿ ಹಾಕ ನಿಲ್ತಿಲ್ಲ ಮಾರ. ಹಿಂಗಾದ್ರೆ ದೋಟಿ ಬ್ಯಾಲೆನ್ಸ್ ಹಾಕ್ಬೋದು. ಇಲ್ಲ ಬೇರೆ ಕಡೆ ಒಟ್ರಾಸಿ ಕಟ್ಟಿದ್ರೆ ದೋಟಿ ಎತ್ತಿ ಹಾಕುವಾಗ ಮುರಿದೋಗೋದು ಅದು ಇದೆಲ್ಲ ಆಗುತ್ತೆ. ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ವಿ ನೋಡಿ. ಇಲ್ಲಿಗೆ ಕೊಕ್ಕೆ ಕಟ್ಟಬೇಕು, ಇಲ್ಲಿಗೆ ಈ ಪ್ಲೇಸಿಗೆ ಬನ್ನಿ. ನಾನು ಸುಮಾರೆಲ್ಲ ಕೊಕ್ಕೆ ಕಟ್ಟೀನಿ. ನಮ್ಮ ದೋಟಿಗೆ ಮಾತ್ರ ಹಳೆ ಪಂಟ್ರು. ಏನು ಕೊನೆ ಮಾಡ್ತಾ ಮಲ್ಪರಂಡು ಇವತ್ತು ನಮ್ಮ ಎಸ್ಟೇಟ್ ಇದು ಕೊನೆ ತೆಗೆದು ನಿನ್ನೆ 2 ಕೊಕ್ಕೆ ಕಟ್ಟಾಯ್ತು. 2 ಕೊಕ್ಕೆ ಹೋದ ವರ್ಷದ್ದು. ಅದು ಹುಣಸೆ ಹೊಳಿದು ಕಟ್ಟಾಗುತ್ತೆ. ಯಾವ್ದ್ರಲ್ಲ ಕೊಕ್ಕೆ ಕಟ್ತಾರೆ? ಇದು ಬಿಳಿ ತಪ್ಪಲದು ಕೊಕ್ಕೆ ಬಿಟ್ರೆ ಮತ್ತೆ ಹುಣಸೆ ಹುಳಿ, ಆಮೇಲೆ ನನ್ನ ಇಟ್ಟದಟ್ಟು ರೆಡ್ಡಿ ಆಯ್ತಾ ಪುಲಿತ. ಈಗ ಕಿತ್ಲೆ ಹೊಳಿದೆಲ್ಲ ಆಗುತ್ತೆ ಕೊಕ್ಕೆ. ಅದೇನೋ ಜಾಸ್ತಿ ಟೈಮ್ ಬರಲ್ಲ. ಅದೇ ದಾಟು ಕಿತ್ತಕ್ಕತ್ತ ದಾಟೊತ್ತಿಗೆಲ್ಲ ಕೊಕ್ಕೆ ಕಟ್ಟಾಗ್ತದೆ. ಚಕ್ಕೋತ ಕೊಕ್ಕೆ ಕಟ್ಟಿದ್ದು ಉಂಟು ನಾವು ಅರ್ಜೆಂಟಿಗೆ. ಮೊನ್ನೆ ಇಡ್ಕಣಿಗೆ ಹೋಗಿ ತಂದೀನಿ 5 ಕೊಕ್ಕೆ. ಅದರಲ್ಲಿ 2 ಕೊಕ್ಕೆ ಆಗೋದು. ಪವನ್ వాళ్ళు ఇంకలు 3 జన దెప్పర బసద నన్ను తోటడు యాన్ దెప్పను ముకులు 3 అన్న మెగనకు మూలు దెప్పరు ముకుల తోటడు ಅಂಚಿತೆ ದೋಟಿ ಕೊಡೆ ಕೊಕ್ಕೆ ಕಟ್ಟಾಂಡು ದಾಂಟ್ನಾಗ ಅವು ಪೋಯಿಸದ ಪರತ ಕೊಕ್ಕೆ ಅವು ಏನಪ್ಪನ ಬಂಡ ಅಡೆಗೆ ಕುಂಬಾಯ ಕಾದಿಕೊಂಡು ಅವಳು ದೀದಿಪತ್ತು ದೋಟಿ ಅಂಚಾದಿತೆ ಅವು ಕೋಡೆ ದಾಂಟ್ನಾಗ ಕಟ್ಟಾದ್ರೆ ಜಾಸ್ತಿ ಫೋರ್ಸ್ ಮಾಡ್ಕೊಂಡು ದಾಂಟೋತ ಅಂಚಾದ ಅವು ಎಡ್ಡೆ ನಿಕ್ ಲಬ್ಬರ್ ಅಂಚಿನ ಟೈಪ್ ಮರಗಳು ಅಂಡ ನಿಕ್ ಕೊಕ್ಕೆ ಕಟ್ಟಾಬಿ ಎಡ್ಡೆ ಟೆಂಪರ್ ಇತ್ತಿನ ಮರಗಳು ಕೂಡ ಇಪ್ಪನಾಗ ಮುಟ್ಟ ಇಪ್ಪನಾಗ ಅವು ಕಟ್ಟಾಪು ಕೊಕ್ಕೆ ಬರ ಕಟ್ಟಾಪು ಅಂಚಾಯ್ತು ತುಳು ಬಾತಾರೆ ನಾನು ತೂಪನಕ್ಕೆ ಕನ್ನಡ ತುಳು ಬಂದ ಓಕೆ ಕನ್ನಡ ಬಾತಾರೆ ಅಂತಿತ್ತೆ. ಓಕೆ ಇವಾಗ
ಈ ಕೊಕ್ಕೆ ಎಲ್ಲ ಕಟ್ತಾರಲ್ಲ, ಹೌದು. ಅದಕ್ಕೆ ಈಗ ಬೇರೆ ಅಂದ್ರೆ ಯಾವ ಮರದೆಲ್ಲ ಉಪಯೋಗಿಸ್ತೀರಾ? ನಾವು ಬಿಳಿ ಚಪ್ಪಲ್ ಅಂತ ಉಪಯೋಗಿಸ್ತೀವಿ. ಆಮೇಲೆ ಹುಣಸೆ ಮರದು ಅದನ್ನು ಉಪಯೋಗಿಸ್ತೀವಿ. ಆಮೇಲೆ ನಿಮ್ಗೆ ಎಮರ್ಜೆನ್ಸಿಗೆ ಒಂದು ವೇಳೆ ಕೊಕ್ಕೆ ಎಲ್ಲ ಕಟ್ಟಾದ್ರೆ ಈ ನಾವು ಚಕೋತ ಮರದು ಕಿತ್ತುಳಿ ಮರದೆಲ್ಲ ಕಟ್ತೀವಿ. ಅವು ಅಷ್ಟು ಗ್ಯಾರಂಟಿ ಬರಲ್ಲ, ನಮಗೆ ದಾಟ್ಲಿಕ್ಕೆ ಸಮಸ್ಯೆ ಆಗುತ್ತೆ. ದಾಟುವಂಥ ಮೂಮೆಂಟ್ಗೆ ಕೊಕ್ಕೆ ಎಲ್ಲ ಕಟ್ಟಾದ್ರೆ ನಾವು ನಿಂತು ಮರ ಅದು ಬಾಗುತ್ತೆ, ದೂರ ಹೋಗುತ್ತೆ. ಅವಾಗ ನೇಣು ಹಿಡಿಯೋರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಹಿಡಿಲಿಕ್ಕೂ. ಯಾವ ರೀತಿ ಹಿಡಿಲಿಕ್ಕೂ ಅವ್ರಿಗೆ ಅಂದಾಜಾಗಲ್ಲ. ಆ ರೀತಿ ಇರುವಾಗ ನಾವು ಬಿಳಿ ಚಪ್ಪಲ್ ಕೊಕ್ಕೆ ಕಟ್ತೀವಿ. ಅದಾದ್ರೆ ಗ್ಯಾರಂಟಿ, ಎಷ್ಟು ಟೆಂಪರ್ ಇದ್ದ ಮರವಾದರೂ ಬೇಕಾದ್ರೂ ದಾಟಬಹುದು. ಆಮೇಲೆ ಇದೊಂದು ಬಿಳಿ ಚಪ್ಪಲ್, ಒಂದು ಹುಣಸೆ ಮರದೊಂದು ಕೊಕ್ಕೆ, ಅವೆರಡು ಗ್ಯಾರಂಟಿ. ಮತ್ತೆ ಬೇರೆ ಹುಳಿ ಮರದೆಲ್ಲ ಅಷ್ಟು ಗ್ಯಾರಂಟಿ ಇಲ್ಲ. ದಾಟ್ಲಿಗೆಲ್ಲ ಸಮಸ್ಯೆ, ಕೊನೆ ತೆಗಿಬಹುದು, ದಾಟ್ಲಿಗೆಲ್ಲ ಸಮಸ್ಯೆ. ಹಾಗೆ ಗಟ್ಟಿ ಇರಲ್ಲ ಅದು ನಾರು ಬರಲ್ಲ. ಹುಣಸೆ ಮರದ ನಾರು ಬರುತ್ತೆ, ಬಿಳಿ ಚಪ್ಪಲು ಗಟ್ಟಿ ನಾರು ಬರುತ್ತೆ. ಇದೀಗ ದೋಟಿ ಎಲ್ಲ ಇದಲ್ಲ, ಹೌದು. ಈಗ ಬಾಕಿ ಅವರೆಲ್ಲ ಕೆಲವು ಕಡೆ ಈಗ ಫೈಬರ್ ದೋಟಿ ಅಂತೆಲ್ಲ ಯೂಸ್ ಮಾಡ್ತಾರಲ್ಲ, ಹೌದು. ನೀವು ಅದು ಯೂಸ್ ಮಾಡೋದ ಈ ರೀತಿ ಇಲ್ಲ, ನಾವು ಇದೇ ರೀತಿ ಯೂಸ್ ಮಾಡೋದು. ನಮಗೆ ಅಭ್ಯಾಸ ಆಗೋಗಿದೆ ಇದೇ ರೀತಿ ಯೂಸ್ ಮಾಡಿ. ಅಂದ್ರೆ ಫೈಬರ್ ದೋಟಿ ಎಲ್ಲ ಬರ್ತಿದ್ದಾವೆ, ಕೆಲವು ನಮ್ಮ ಹುಡುಗರೆಲ್ಲ ಯೂಸ್ ಎಲ್ಲ ಮಾಡ್ತಿದ್ದಾರೆ, ತೆಗೆದಿದೆ. ಬಟ್ ನಾವು ಯೂಸ್ ಮಾಡ್ಬೇಕಂತ ಇದ್ದೀವಿ. ನೋಡ್ಬೇಕು ಈಗ ಸದ್ಯಕ್ಕೆ, ಈಗ ಎಲ್ಲಾದರೂ ಸಿಕ್ಕಿದ ದೋಟಿಗಳು ತಂದು ಕೊಕ್ಕೆ ಕಟ್ಟಿ ಅದರಲ್ಲಿ ನೋಡ್ಬೇಕು, ಟ್ರೈ ಮಾಡಿ ನೋಡಬೇಕು. ಅಂದ್ರೆ ಫೈಬರ್ ದೋಟಿಗಳು ಇದೇ ರೀತಿ ಸ್ವಲ್ಪ ಚೆನ್ನಾಗಿ ನಿಲ್ಲುವಾಗಿದ್ರೆ ನಮಗೆ ಸಮಸ್ಯೆ ಇಲ್ಲ. ನಾವು ಕಾಡಿಗೆ ಹೋಗಿ ದೋಟಿ ತರಬೇಕಂತೇನಿಲ್ಲ, ಅಲ್ಲಿ ತುಂಬ ಸಮಸ್ಯೆ ಆಗುತ್ತೆ. ಕಾಡಿಗೆಲ್ಲ ಹೋಗಿ ತುಂಬ ದೂರ ಹೋಗಬೇಕು, ಹೊತ್ಕೊಂಡು ಬರಬೇಕು. ಜಿಗಣೆ ಕಾಟ, ಆನೆ ಕಾಟ, ಪ್ರತ್ಯೇಕವಾಗಿ ಆನೆ ಕಾಟ, ಹೋಗ್ಲಿಕ್ಕೆ ಹೆದರಿಕೆ ಆಗುತ್ತೆ. ಆಮೇಲೆ ಅಲ್ಲಿ ಡಿಪಾರ್ಟ್ಮೆಂಟ್ ಅವ್ರದ್ದು ಒಂದು ಸ್ವಲ್ಪ ಸಮಸ್ಯೆ, ನಮಗೆ ತರಲಿಕ್ಕೆಲ್ಲ ಸಮಸ್ಯೆ ಆಗುತ್ತೆ. ಒಂದೆರಡು ಬೇಕಾದ್ರೆ ತರಬಹುದು, ನಾವು ಜಾಸ್ತಿ ತರಂಗಿಲ್ಲ ನಮ್ಮ ಕೈಲಿ. ಯಾಕಂತ ಹೇಳಿದ್ರೆ ದೋಟಿಗಳು ಉಳಿಯಲ್ಲ. ನಾವು ಅಲ್ಲಿ ಹೋದ ಕೂಡಲೇ ನಾವು ಒಂದು 7-8 ದೋಟಿ ಅದು ತರಲೇಬೇಕು. ಒಂದೇ ದೋಟಿಯನ್ನು ನಂಬಂಗಿಲ್ಲ ನಾವು. ಅದೇ ರೀತಿ. ಹೌದು. ಇದು ಯಾಕಂತ ಹೇಳಿದ್ರೆ ನಾನು ಬಟ್ಟೆ ಸುತ್ತಿದ್ದೀನಿ. ಯಾಕಂತ ಹೇಳಿದ್ರೆ ಇದು 7 ಇಂಚ್ ಇದೆ ಈ ಕೊಕ್ಕೆ, ಈ ತುದಿಯಲ್ಲಿ. ಈ ತುದಿ 6 ಇಂಚಿಗೆ ಬಂದು ನಿಲ್ಬೇಕು. 6 ಇಂಚಿಗೆ ಬಂದಿದ್ರೆ ಕೊಕ್ಕೆ ಕರೆಕ್ಟ್ ನಾವು ಕಟ್ಟಿದ್ವಿ, ಕರೆಕ್ಟ್ ಇದೆ ಅಂತ ಅರ್ಥ. ಜಾಸ್ತಿ ನಿಮಗೆ ಅಗಲಾದ್ರೆ ಇಲ್ಲಿ ಕೊನೆ ನಿಲ್ಲಲ್ಲ, ಕೊನೆ ಕಚ್ಚಲ್ಲ. ಇಲ್ಲಿ ಕೊನೆ ಕಚ್ಚಬೇಕು. ಇಲ್ಲಿ ನಾವು ಯಾವುದೇ ಮರ ತೆಗೆದು ಕೊನೆ ಕಚ್ಚಬೇಕು, ಕೆಳಗೆ ಬೀಳಬಾರ್ದು. ಜಾಸ್ತಿನೂ ಕಚ್ಚಬಾರ್ದು. ಹೌದು. ಅಗ್ಲನೂ ಆಗ್ಬಾರ್ದು, ಜಾಸ್ತಿ ಅಗ್ಲ. ಈಗ ಅಶೋಕಣ್ಣ, ಈಗ ಅದು ಕೋಲೆಲ್ಲ ಬಡಿದು, ಹೌದು, ಅದು ಕೀಲ್ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಾವು ಲಾಸ್ಟ್ ಕಟ್ಟಿ ಆದ್ಮೇಲೆ ಅದಕ್ಕೊಂದು ಲಾಕ್ ಬೇಕಪ್ಪ, ಅದು ಲಾಕ್. ಅದು ಅಂದ್ರೆ ನೀವು ಹಗ್ಗ ಕಟ್ಟಿರ್ತೀರಾ? ಹಗ್ಗ ಕಟ್ಟಿರ್ತೀವಿ, ಹೌದು. ಅದು ಬಿಚ್ಚಿದಿರಲಿ ಅಂತ ಅದಕ್ಕೆ ಒಂದು ಲಾಕ್ ಹಾಕೋದು. ಆ ಸೈಡ್ಗೆ ಈ ಸೈಡ್ಗೆ ಈ 2 ಲಾಕ್ಗಳು ಹಾಕುವಾಗ ಟೈಟ್ ಆಗಿ ನಿಲ್ತದೆ. ಇಲ್ಲಿ ಸ್ವಲ್ಪ ಕಟ್ಟೋದಕ್ಕೆ ನಾವು ಲೂಸ್ ಇದ್ರು ಈ 2 ಲಾಕ್ ಹಾಕುವಾಗ ಟೈಟ್ ಆಗಿ ಕೂರ್ತದೆ. ಹಾಗೆ ನಾವು ಆ ಲಾಕ್ ಅನ್ನು ಹಾಕೋದು. ಅದು ಗಂಟು ಹಾಕಿ ಕೀಲ್ ಹಾಕಿ ಹೊಡಿಯೋದಕ್ಕೆ ಟೈಟ್ ಆಗಿ ಕೂರ್ತದೆ. ಓಕೆ, ದೊಡ್ಡ ಈಗ ರೆಡಿಯಾಗಿ ಬರ್ತೀನಿ ನಾನು ಈಗ ಯುದ್ಧಕ್ಕೆ ರೆಡಿ ಆದ ಸೈನಿಕ ಈಗ. ಓಕೆ, ಹೋಗೋಣ ಬೇಗ ಬನ್ನಿ. ನೋಡಿ, ಇದು ಸ್ಮೆಲ್ ಕಮ್ಮೆನ ಉಂಟಲ್ಲ, ಕಮ್ಮೆನ ಬಂದ್ರೆ ನಮಗೆ ಒಂಥರ ಎನರ್ಜಿ. ಹೋಗ್ಬನ್ನಿ. ಆಯ್ತಾ, ಎಲ್ಲ ಆ ಥರ ಎಲ್ಲ ಇಟ್ಕೊಂಡು ಬಂದ್ರಾ? ಬೇಕೇ ಬೇಕಲ್ಲ ನನಗೆ. ಹೊಟ್ಟೆ ಮನೆ ನಾಟಕ ನೋಡಿದ್ರಾ? ಬಾಂಬು ಊಟಲ್ಲ. ಪವನವ್ರ, ಈಗ ಇದೆಲ್ಲ ಹತ್ತಿರ ಎಲ್ಲ ತಂದು ಇಟ್ಟಿದ್ದೀರಿ ಈಗ? ಹೌದು. ತೋರಣ ಎಲ್ಲ ಕಟ್ಟಿದ್ದೀರಾ? ಇದ್ರ ಬಗ್ಗೆ ಇದಾ? ಇದಕ್ಕೆ ನಮ್ಮ ಕಡೆ ಕೊನೆ ಮುಹೂರ್ತ ಅಂತಾರೆ. ತುಳುವಲ್ಲೂ ಅದನ್ನ ಹೇಳೋದಲ್ಲ, ಕೊನೆ ಮುಹೂರ್ತ ಮಲ್ಪನ ಅಂತಾರೆ. ನೋಡಿ, ಇದು ದೋಟಿ, ಮತ್ತೆ ನೋಡಿ ಇದು ಕೊಟ್ಟೆ ಮನೆ, ಕಚ್ಚೆ, ಇವೆಲ್ಲ ಭಾರಿ ಇಂಪಾರ್ಟೆಂಟ್ ವಸ್ತುಗಳು. ನೋಡಿ, ಇಲ್ಲಿ ಕೊನೆ ಚಾಕು, ಗುದಿ, ಇದು ಮಂಗನ ಬಾಲ ಅಂತಾರೆ ಕೆಲವರೆಲ್ಲ ಖುಷಿಲಿ. ಇದು ಕೊನೆ ನೇಣು ಅಂತ ಕರಿತೀವಿ ಅದಕ್ಕೆ. ಈ ಹತ್ತಾರಿಗೆಲ್ಲ ಪೂಜೆ ಮಾಡುವಂಥದ್ದೊಂದು ಮಲೆನಾಡಲ್ಲಿ ಒಂದು ಸಂಪ್ರದಾಯ. ಮಲೆನಾಡು ಮತ್ತು ಎಲ್ಲ ಕಡೆ ಮಾಡ್ತಾರೆ. ಯಾಕೆ ಪೂಜೆ ಮಾಡೋದಂದರೆ ಇಲ್ಲಿ ಕೆಲಸಕ್ಕೆ ಬಂದವ್ರಿಗಾಗಲಿ ಮತ್ತು ಮರ ಹತ್ತೋರಿಗಾಗಲಿ ನೇಣು ಹಿಡಿಯೋರಿಗೆ ಯಾರಿಗೂ ಏನೇ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಪೂಜೆ ಮಾಡೋದು. ಮತ್ತು ಈ ಥರ ಕೆಲಸ ಕಾರ್ಯಗಳೆಲ್ಲ ಫಸ್ಟು ಮಾಡುವಂಥದ್ದೊಂದು ಪೂಜೆ. ನಿಮಗೆ ಗೊತ್ತಲ್ಲ, ಕಾರ್ಯಕ್ರಮಗಳು ಪೂಜೆ ಒಂದು ಮಾಡೇ ಮಾಡ್ತಾರೆ. ಎಲ್ಲದರಲ್ಲೂ ಪೂಜೆ ಒಂದು ಮೇನ್ ಇದ್ದೇ ಇರುತ್ತೆ. ಮತ್ತು ಮುಂದಿನ ವರ್ಷ ಫಸ್ಲು ಒಂದು ಚೆನ್ನಾಗಿ ಬರಲಿ, ಇದಕ್ಕಿಂತ ಚೆನ್ನಾಗಿ ಬರಲಿ ಅಂತೇಳಿ. ಮತ್ತೆ ಎಂತ ಗೊತ್ತಾ, ಈ ಒಳ್ಳೆ ಫಸ್ಲು ಬಿಟ್ಟಿರುತ್ತಲ್ಲ, ಮರಲ್ಲಿ ದೊಡ್ಡ ಕೊನೆ ಎಲ್ಲ ಬಿಟ್ಟಿದ್ರೆ ಆ ಮರಕ್ಕೆ ಪೂಜೆ ಮಾಡ್ತಾರೆ. ನಮ್ಮದು ಈಗ ಸದ್ಯಕ್ಕೆ ಅರ್ಜೆಂಟಿಗೆ ಒಂದು ಮರಕ್ಕೆ ಪೂಜೆ ಮಾಡೋದು. ಉದ್ದಿ ಮರಕ್ಕೆಲ್ಲ ಮಾಡಿದರೆ ಸ್ವಲ್ಪ ಸ್ಟಾರ್ಟಿಂಗು ಭಂಗ ಆಗ್ತದೆ ಅಂತೇಳಿ ಸಸಿ ಮರಕ್ಕೆ ಮಾಡ್ತಿದ್ವಿ. ಇದು ಹೊಸ ತೋಟ ನಮ್ದು, ಹಂಗಾಗಿ ಪೂಜೆ ಮಾಡುವ ಇನ್ನು. ಓಕೆ, ಹಾಂ, ಬಟ್ರೆ ಶುರು ಮಾಡಿ. ಇದು ಮೊನ್ನೆ ಗುಗ್ಳು ಹೊತ್ತಂಗೆ ಆಗ್ತದಂತ ಈಗ. ನಮ್ದು ಅಲ್ಲ, ನಮ್ದು ಎಷ್ಟೇ 3 ಕಡೆ ಉಂಟು ಮಾರೆ. ಇವತ್ತಿಗೆ ಮುಗಿತದೆ ಇಲ್ಲ ಗೊತ್ತಿಲ್ಲ. ಅಲ್ಲ, ಸುರೇಶ್ ಹೇಳಿದ್ರು ಕೇಳಿದ್ರ? ಅವ್ರು ಹೇಳಿದ್ರು ಕೇಳಿದ್ರ? ಏನಂತೆ? ತೋಟಕ್ಕೆ ಮೀನು ಸೈಪು ಕುಂಟ ಬಾಂಬಾ. ಪೂಜೆ ಮಾಡೋಣ ಒಂದು.
ಕುಂಕುಮ ಎಲ್ಲ ಇಟ್ಟು ಪಟಾಕಿ ಒಂದು ಸೌಂಡ್ ಅಲ್ಲೆಲ್ಲ ಮಾಡಿ ಸಟ್ಪಟ್ ದುಡುಮ್ ಆಯ್ತು ಅಂತ. ಕಾಫಿ ಗಿಡಕ್ಕೆ ಹಾಕ್ದ ಮಾರೆ ತೆಗ್ದು ನನ್ನ 1 ಕ್ವಿಂಟಲ್ ಕಾಫಿ. ಈಗ ಮನೆ ಯಜಮಾನ್ರು ಮತ್ತೆ ಈ ಕೊನೆ ಮುಹೂರ್ತ ಮಾಡುವಾಗ ಈ ಕೊನೆ ತೆಗೆಯೋ ದಿವಸ ಎಲ್ಲ ಇಡ್ಲಿಕ್ಕುಂಟು. ಕೆಲವರು ಇದರೆಲ್ಲ ನೋಡ್ತಾರೆ, ನಕ್ಷತ್ರ ನೋಡ್ತಾರೆ, ಮತ್ತೆ ದಿನ ಚೆನ್ನಾಗಿ ಉಂಟ ಇಲ್ಲ ಅದೊಂದು ನೋಡ್ತಾರೆ. ಇವಾಗ ಕೆಲ ಕಡೆ ಎಲ್ಲ ಅಷ್ಟೊಂದು ಮಾಡಲ್ಲ, ಹಳೆ ಕಾರ್ಯ ಇದೆಲ್ಲ ಸಂಪ್ರದಾಯ ಎಲ್ಲ ಬಿಟ್ಟಿದ್ದಾರೆ. ಕೆಲವೊಬ್ರು ಕಡೆ ಮಾಡ್ತಾರೆ. ಈಗ ನಾನು ಕೆಲವೊಂದು ತೋಟಗಳಿಗೆ ಹೋಗ್ತೀನಲ್ಲ, ಅಲ್ಲೆಲ್ಲ ಮಾಡ್ತಾರೆ. ದಿನ ಚೆನ್ನಾಗಿರ್ಬೇಕು, ವಾರ ನೋಡ್ತಾರೆ. ಕೆಲವರು ಮಂಗಳವಾರ ಮುಹೂರ್ತ ಮಾಡಲ್ಲ. ಮತ್ತೆ ಕೊನೆ ತೆಗಿಯೋರಿಗೆ ಒಂದು ಇದು ಕೊಡ್ತಾರೆ, ಬಟ್ಟೆ ಗಿಟ್ಟೆ ಎಲ್ಲ ಕೊಡೋದೆಲ್ಲ ಇತ್ತು. ಒಂದು ಕೊನೆ ತೆಗಿಯೋಕ್ಕಿಂತ ಮುಂಚೆ ಒಂದು ಪೂಜೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಕುಂಟು ಎಲ್ಲರೂ ಸೇರಿ. ಅವ್ರು ಎಂತ ಹೇಳಿ ಗೊತ್ತಾ, ಎಂತ ಹೇಳ್ತಾರೆ ಗೊತ್ತಾ, ಊರಿನ ದೇವರೆಲ್ಲ ಒಂದು ಪ್ರಾರ್ಥನೆ ಮಾಡೋದು. ಮತ್ತು ಮನೆ ದೇವರಿಗೆ, ಸ್ವಾಮಿ ದೇವರೇ, ಕೊನೆ ತೆಗೆಯೋಕೆ ಬಂದವರಿಗಾಗಲಿ ಇಲ್ಲಿ ಕೆಲಸ ಮಾಡೋರಿಗಾಗಲಿ ಎಲ್ಲರಿಗೂ ಕೈ ಕಾಲಿಗೆ ಕೊಟ್ಟು ಎಲ್ರಿಗೂ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ಏನು ತೊಂದರೆ ಆಗದ ರೀತಿಯಲ್ಲಿ ಕೆಲಸ ನಡೀಲಿ ಅಂತೇಳಿ ಒಂದು ಬೇಡಿಕೆ ಇಟ್ಕೊಳ್ಳೋದು ಅಷ್ಟೇ. ಮತ್ತು ಮುಂದಿನ ವರ್ಷ ಇನ್ನೂ ಚೆನ್ನಾಗಾಗಲಿ, ಫಸಲು ಕೆಲಸ ಕಾರ್ಯಗಳೆಲ್ಲ ಉತ್ತಮವಾಗಿ ನೆರವೇರಲಿ ಅಂತೇಳಿ ಪ್ರಾರ್ಥನೆ ಮಾಡೋದು. ನೋಡಿ, ಇದೊಂದು ಸಂಪ್ರದಾಯ. ಕೊನೆ ತೆಗೆಯೋರಿಗೆ ಇದೊಂದು ಕೊಡೋದು, ಎಲ್ಲ ಕಡೆ ಕೊಡ್ತಾರೆ, ಅವ್ರಿಗೊಂದು ಗೌರವ. ಇದು ಆ್ಯಕ್ಚುಲಿ ಇವತ್ತು ನಮ್ಮನೆಯವ್ರು ನಂಗೆ ಕೊಡಬೇಕು, ನನಗೆ ನಮ್ಮ ಅಣ್ಣಗೆ. ನಾವು ಇವತ್ತು ಹಸಕೊಂಡು ಕೊಡ್ತಿದ್ವಿ. ಬೊಕ್ಕ ಬೀರ ಕೊಡವ ನೋಡಿ. ಒಳ್ಳೆ ಮಾಡಲಿ, ಮುಂದಿನ ವರ್ಷವೂ ಇದಕ್ಕಿಂತ ಹೆಚ್ಚಿನ ಫಸಲನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸ್ತೇನೆ. ಮತ್ತು ಅಪ್ಪ ಇದು ಕೊಡ್ಬೇಕಲ್ಲ ತೋಟಿ. ಈ ಕೊನೆ ಯಾರು ತೋಟದವ್ರು ಇರ್ತಾರೆ, ಓನರು. ಭತ್ತ ರೆಡಿ ಅದ, ನಾನಿನ್ನು ಕತ್ತೆ ಕಟ್ಟಿಲ್ಲ. ಕತ್ತೆ ಕಟ್ಟೋದು ರಪ್ಪ ಕಟ್ಟಬೇಕು ಮನೆ. ನೋಡಿ ಅವ್ನು ಹತ್ತಿ ನೋಡಿ. ಈ ಕಡೆ ಬನ್ನಿ. ಕೈ ಉಗುರು ಹೋಗಂಗಿತ್ತು ತೆಗಿರಿ, ಹೋಗಂಗಿಲ್ಲಿದ್ದು ನೋಡಿ. ಇದು ನಂಬರ್ ಪ್ಲೇಟ್. ನಮಗೆ ಹೋದ ವರ್ಷ ಎಲ್ಲ ಬೋರ್ಡ್ ಇತ್ತು, ಈ ಸರಿ ಸ್ವಲ್ಪ ದುಡ್ಡು ಖರ್ಚು ಮಾಡಿ ಹೋದ ಸರಿ ಎಲ್ಲ ಬೋರ್ಡು ಇದ್ದ ಕಡೆಗೆಲ್ಲ ಹೋಗಿದ್ದೆ. ಯಾರು ಕರೀತಾರೆ ಅಲ್ಲಿಗೆ. ನನ್ನ ತೋಟ ಎಲ್ಲ ಫಸ್ಟ್ ಮುಗಿಸ್ಕೊಳ್ಳೋದು, ಮತ್ತೆ ಜಂಪು. ಇಲ್ಲಿ ಏನು ನೋಡ್ತೀರಿ, ಇದು ಸಣ್ಣ ಮರ, ಸಸಿ ಮರ ಇನ್ನೂ ಉಂಟು ಆ ಕಡೆ. ಅಮ್ಮ ಕಮ್ಮಿ ಆಗ್ತದೆ, ಹೆಂಗ ಮೂಜಿ ಫ್ಲ್ಯಾಟ್ ಉಂಟು. ಕಾಲ ದಟ್ಟು ಫ್ಲ್ಯಾಟ್ ಅಂದರೆ ಫ್ಲ್ಯಾಟ್ ನೋಡಿ. ಇದು ಫಸ್ಟ್ ಇದು 30 ಇಡ್ಲಿಕ್ಕೆ ಆಗ್ಬೋದು. ಗೋಟು ಬೆಟ್ಟೆ ತೆಗಿಬೇಕು. ಇದು ಕಾಯಿನ ಚೆಕ್ ಮಾಡಲಿಕ್ಕೆ. ಇದು ನೋಡಿ ದಪಾಸ, ಇದು ತೋರಿಸಿ ಅವ್ರಿಗೆ ನೋಡಿ. ಇದು ತೆಗಿಬೋದು, ತೆಗಿಬೋದು ದಪಾಸ ಫುಲ್ಲು ಹೇಳ್ತೇನಲ್ಲ, ಇದು ತೆಗಿಬೋದು, ಇಂಥ ತೆಗಿಬೋದು. ಇಲ್ಲಾಂದರೆ ಅದು ನೆಕ್ಸ್ಟಿಗೆ ಗೋಟ್ ಆಗ್ತದೆ. 45 ಸರ್. ಅಲ್ಲ 5 ಕೊನೆ ಆಗಬೇಕು. ದಂಡೆ ಬಲ್ಲೆ ಎവിടെ ಪೋಯಲ್ಲ ಎവിടെ ಉಂಡು. ಇದು ನೋಡಿ ಕೊನೆನೇನು ಬಿಡ್ಬೋದು. ಈಗ ಫಸ್ಟ್ ರೌಂಡು ಸ್ವಲ್ಪ ಭಂಗ ಆಗುತ್ತೆ ನಮ್ಮ ಕೊನೆ ತೆಗಿಯೋಕ್ಕೆ. ಯಾಕಂದರೆ ಪ್ರತಿಯೊಂದು ಕಾಯಿನೂ ನೋಡಿ ತೆಗಿಬೇಕು. ಒಂದು ಕೊನೆ ಹೆಂಗಾದ್ರೂ ಎಳ್ದು ಬಿಡ್ಬೋದು. ಎರಡನೇ ಕೊನೆ ತೆಗಿಯೋತ್ತಿಗೆ ಒಂದು ಕಾಯಿ ಹಾಕಿ ಕಾಯಿನ ಧರಿಸಿ ಆಮೇಲೆ ನೋಡಿ ತೆಗಿಯುವಂಥದ್ದು.
ನೋಡಿ ಫಸ್ಟ್ ಇದ್ಕೊನೆ ಹಿಂಗೆ ಯಜಮಾನ ಇನ್ನು ಶುರು ಕೆಳಗೆ ತೋಟಕ್ಕೆ ಮುಹೂರ್ತ ಮೇಲೆ ತೋಟದಿಂದ ಶುರುವೇ ಕೊನೆ ತೆಗಿಯೋಕ್ಕೆ ಉದ್ರಿ ಹರ್ಕರ್ ನೋಡಿ ನಗಾಡ್ತಾರೆ ಮಾರೆ ಬನ್ನಿ ಬನ್ನಿ ಇಷ್ಟು ದಿವಸ ಜಾಸ್ತಿ ಕೊನೆ ಅಡಿ ಹಾಕಿಲ್ಲ ಓಯ್ ಇಷ್ಟು ದಿವಸ ಜಾಸ್ತಿ ಕೊನೆ ಅಡಿ ಹಾಕಿಲ್ಲ ಎಲ್ಲೋ ಬಟ್ ಇವತ್ತು ಕೊಕ್ಕೆ ಹೊಸದು ಕಟ್ಟಿರೋದ್ರಿಂದ ಕಳಾಚೆ ಬೈಬೇಡಿ ನಮ್ದು ಮೈಕ್ ಹೋಗುತ್ತೆ ಅಂತ ಕೂತ್ಬಾರ್ದು ಕೊನೆ ಅಡಿಯತ್ತಿಗೆ ಹಂಗೆ ಮಾಡ್ತೀನಿ ಕೊನೆ ಕಟ್ಟಿ ಬಿಡ್ತೀನಿ ಏನಾದ್ರು ಚೂರು ತೊಂದರೆ ಕಂಡು ಬಂದಲ್ಲಿ ಆಮೇಲೆ ಹಾಂ ನೋಡಿಲಿ ಒಂದು ಕಾಲು ಮೇಲೆ ಒಂದು ಕಾಲು ಕೆಳಗೆ ಕೊನೆ ತೆಗಿಯೋಕ್ಕೆ ಶುರು ಮಾಡಿ ಇವಾಗ ಸತತ 3ನೇ ವರ್ಷ. ಮೊದಲೆಲ್ಲ ತೆಗಿತಿದ್ದೆ ಅಂದರೆ ಇಡೀ ದಿನ ತೆಗಿತಿರ್ಲಿಲ್ಲ. ಈ ನೇಣಿಡಕ್ಕೆ ಹೋಗ್ತಿದ್ನಾ ಅವಾಗ ನಮ್ಮ ಪೂರ್ಣೇಶ್ ಭಾವ ಇದ್ದಾನೆ, ಜಿನ್ನಯ್ಯ ಒಂದು ಮರ ಹತ್ತು ಅಂತಿದ್ದ. ಅವಾಗ ಹತ್ತಿ ಆಮೇಲೆ ಅಭ್ಯಾಸ ಆಯಿತು. ಮತ್ತು ಬ್ಯಾಂಗ್ಳೂರ್ ಹೋದ್ನಲ್ಲ, ಆಮೇಲೆ ಲಾಕ್ಡೌನಲ್ಲಿ ಊರಿಗೆ ಬಂದೆ, ಬೇಲೆದು ಆವಾಗ ಶುರು ಮಾಡಿದ್ದೆ ನಮ್ಮದು. ಹಾಂ ದಟ್ಟು ಹಾಂ ನನ್ನೊಂದು ಪುಣ್ಯ ಮಾರೆ, ನಂಗೆ ಕಂಡಕ್ಟರ್ ಸಿಕ್ಕಿದ್ದು. ದಟ್ಟು ಒಂದು ಕಾಯ್ತಲ್ಲ. ಓ ತಿನ್ನ ಸಿಗ್ತದೆ ಬಿಡಿ. ಹಾಂ ಆಯ್ತು ತಿಕ್ಕೊಂಡು ಚಿನ್ನಕ್ಕೆ ಬಿಡಿ. ಅದು ಸ್ವಲ್ಪ ದಳ್ಳೆ ಮರ. ऊपर जाना है. ನೋಡಿ ಕತ್ತುಂಟು ಈಗ. ಈ ಥರ ಇದ್ರೆ ಸ್ವಲ್ಪ ತೆಗಿಯೋದು ಕಷ್ಟ. ಈ ಕೆಳಗಡೆ ತೋಟದ ಓನರೆಲ್ಲ ಭಾರಿ ಜೋರ್ಗೀರ್ ಮಾಡಿದ್ರೆ ಈ ರೀತಿ ಸಿಕ್ಕಿ ಕೈ ಕಾಲು ಅಗಲ ಮಾಡಿ ಕೂರಿಸಿ ಈಗ ಬಿಡೋದು. ನೋಡಿ ಚುಕ್ಕಿರೋಗ ಬಂದೆ ಹಡ ಕಡ್ದು ಉಳ್ಸಿನಿ. ನೋಡಿ ಕೈಗೊನೆ ಅಂದರೆ ಇದು ಇದಕ್ಕೆ ಕೈಗೊನೆ ಅಂತ ಕರೀತಾರೆ. ಕೈ ಬುಡ ಕೇಳ್ಕೊಂಡು ಇದರಲ್ಲಿ 3 ಕೊನೆ ಬಂದಿದೆ. ಅದಕ್ಕೆ ನಾ ಬರ್ತೀನಿ, ಅಲ್ಲಿಂದ ಕೆಳ ಬರ್ತೀನಿ. ಇದ್ರದ್ದು ನೋಡ್ತೀವಿ ಹಂಗಾರೆ. ಮರಳ ಹಾಕೋಣ ದಟ್ಟು. ಇದು ಸಿಗ್ತದೇನಾ? ನೋಡಿ ಇದು ಮರ ದಾಟೋದು ಮಾಡಿದ್ರಲ್ಲ. ಮತ್ತೆ ಮರ ದಾಟುವಾಗ ಜಾಸ್ತಿ ಮಾತಾಡಬಾರ್ದು, ಅದಕ್ಕೆ ಮಾತಾಡಲಿಲ್ಲ ನಾನು. ಗಮನ ಬೇರೆ ಕಡೆ ಹೋಗ್ಬಾರ್ದು. ಹಾಂ ವಾಟರ್ಗೆ ಈ ಸರಿ ಬಿದ್ದಿದ್ದಕ್ಕೆ ಲೆಕ್ಕ ಇಲ್ಲ.
ಒಂದು ಈ ಮರದ ಆಯ್ತು ಸೀದಾ ಕೆಳಗೆ ಹೋಗ್ಬೋಯ್ತಾ ಯಾವ್ದು ಅದು ನೋಡೋದು ಅಂತ ಅದ್ರೊಂದು ತೆಗ್ದಿಲ್ಲ ಇಲ್ಲಲ್ಲ ಕಾಯಿ ನೋಡಿ ತೆಗ್ದಿಲ್ಲ ಅದು ನಾನು ದಾಟೋಣ ಅಂತಿದ್ದೆ ನೀನು ಹಾಂ ನೆಕ್ಸ್ಟ್ ದಾಟಿಗುಂಟಾ ಹಾಂ ದಾಟಿಗುಂಟಾ ಫಸ್ಟ್ ರೌಂಡ್ ಎಲ್ಲ ಆಲ್ಮೋಸ್ಟ್ ಒಟ್ಟಿಗೆ ಬಡಿತಾರಲ್ಲ ಹಾಂ ಸೆಕೆಂಡ್ ರೌಂಡ್ ಸ್ವಲ್ಪ ಗೋಟ್ ಜಾಸ್ತಿ ಆಗಿರ್ತದೆ ಹಾಂ ಇಲ್ಲ ಸಗಿ ಹಾಂ ಹೌದಾ ಅಣ್ಣೆ ರೀ ಮರ ಈ ಥರ ಇರ್ಬೇಕು ರೀ ಯಾರಾದ್ರೂ ಕೂಡಲೇ ಕೈ ಬಿಡಕ್ಕೆ ಬರ್ಬೇಕು ಈ ಥರ ಮರಗಳು ಬರ್ತವೆ ಕೆಲವು ಬರ್ತಾವೆಲ್ಲ ಬರಬೇಕು ಬರೋಡು ಅದು ಕೈಗೊನೆ ಮಾಡ್ಲಿಕ್ಕೆ ಆ ರೀತಿ ಚಾಕ್ ಇಟ್ಕೊಡೋದಲ್ಲ ಮತ್ತೆ ನೋಡಿ ಕೊಕ್ಕೆ ಯಾಕೆ ಹೇಳಿ ಚಪ್ಪಲ್ದೆಲ್ಲ ಮಾಡೋದು ಈ ಥರ ಎಳ್ದಿಡ್ತೀವಲ್ಲ ಹೋಗ ಕೊಕ್ಕೆ ತುಂಡಾಗ ಚಾನ್ಸ್ ಇರುತ್ತೆ ಈಗೆಲ್ಲ ಕೊಕ್ಕೆ ತುಂಡಾದ್ರೆ ಮರ ಅಲ್ಲಿರುತ್ತೆ ಕೆಳಗಿರುತ್ತೆ ಗೋಟ ಕೊಯ್ದು ಬಿಡ್ತೆ ಇದು ಸಂತು ಫಸ್ಟ್ನೇ ಫ್ಲಾಟು ಇನ್ನು 3 ಫ್ಲಾಟ್ ಉಂಟು ಅವೇನು ಕಮ್ಮಿ ಜನಗಳಲ್ಲ ಆಯ್ತಾ ಈ ಸರಿ ಒಂದು ಮಾರೆ IT ರೈಡ್ ಆಗ್ಬೋದು ಆಮೇಲೆ ITR ಬಂದ್ರೆ ಕೊಟ್ಟೋಗ್ಬೇಕು ನಮಗೆ ಸ್ವಲ್ಪ ಟೈಟ್ ಉಂಟು ಮಾರಿ ಇನ್ನು ಅದಕ್ಕೆ ದಾಟ್ಬೇಕಂತ ಅವ್ರು ಕೊಟ್ಟಾಗ್ತಾರೆ ಅವ್ರು ಕೊಟ್ಟಾಗ್ತಾರೆ ರಿಸೀಟ್ ಎಲ್ಲ ಎಂತ ಗೊತ್ತಾ ನಂದು ಅಣ್ಣನೊಂದು ನಿರ್ಧಾರ ಇನ್ನೊಂದು ಇವನ್ನ ತಂದು ಇಲ್ಲಿ ರಾಶಿ ಹಾಕಿದ್ದಾರೆ ಇಲ್ಲಿ ಉದುರು ಮಾಡಲಿಕ್ಕಿದೆ ಮತ್ತೆ ಉದುರು ಮಾಡುವಾಗ ನೋಡುವ ಇವಾಗ ಯಾವ ಕಡೆ ಇವಾಗ 2ನೇ ಫ್ಲಾಟ್ ನೋಡಿ ಇದು ಇದ್ರಲ್ಲಿ ಬಾರಿ ಸ್ವಲ್ಪ ಉದ್ದದ ಮರಗಳಿದ್ದಾವೆ ಇದ್ರಲ್ಲಿ ತೆಗೆಯುವಾಗ ಗೊತ್ತಾಗುತ್ತೆ ಇವಾಗ ಪಿಕ್ಚರ್ ನೋಡ್ಕೊಂಡ ಗಗನಕ್ಕೆ ಹೋಗಿದ್ದಾವೆ ಈಗ ಹಳೆಬ್ರೆಲ್ಲ ಹೇಳ್ತಿದ್ರು ಕೊನೆಗಾರಿದ್ರು 500-600 ಕೊನೆಯವ್ರ ಮೇಲೆ ತೆಗಿತಿದ್ರು ಇವಾಗ 400-500 ಇಷ್ಟೆಲ್ಲ ತೆಗಿತಾರೆ ನಮ್ಮ ಅಣ್ಣ ತೆಗಿತಾನೆ ಅವ್ನು ನೆನ್ನೆ 17 ಕ್ವಿಂಟಲ್ ತೆಗೆದು ಒಬ್ಬನು ಹೌದಾ ಮತ್ತೆ ಒಬ್ಬನು 17 ಕ್ವಿಂಟಲ್ ತೆಗೆದು 24 ಕ್ವಿಂಟಲ್ವರೆಗೆ ತೆಗ್ದಿದ್ದೇನೆ ರೀ ಒಬ್ಬನೇ ಹಾಂ ನನಗೆ ಅವನು ಒಬ್ಬ ಇದ್ರೆ ಸಾಕು ನನ್ನ ಜೊತೆ ಹಂಗೆ ಎಂಥ ತೋಟ ಬೇಕಾದ್ರೆ ತೆಗೆದು ಬರ್ತೀನಿ ಅಷ್ಟು ಧೈರ್ಯ ಮತ್ತು ಈ ಉದ್ದ ಮರ ಎಲ್ಲ ಉಂಟು ಇದನ್ನ ಕಟ್ಟಿ ಎಲ್ಲ ತೆಗಿಯೋಕುಂಟು ಮೇಲೆ ಹೋಗಿ ಹೂಡ್ಬಲ್ಲಿಗೆ ತರಲಿ ಕಳಿಸೀನಿ ಹೂಡಗ್ಗ ಅಂತಾರೆ ನಮ್ಮ ಕಡೆ ಆ ಥರ ಕಳಿಸೀನಿ ಅದು ಆ್ಯಕ್ಚುಲಿ ಹಾಕುವಂಥದ್ದು ಅಂದರೆ ತುಂಬ ಮರ ಎಲ್ಲ ಮೇಲಕ್ಕೆ ಹೋಗಿ ಗಾಳಿಗೆಲ್ಲ ಆಗಿರುತ್ತಲ್ಲ ಮತ್ತೆ ನಿಲ್ಲಲ್ಲ ನಿಮಗೆ ಮರ ನಿಲ್ಲಲ್ಲ ವೆಯ್ಟಿಗೆ ಕೆಳಗೆ ಹೋಗ್ಬಿಡ್ತವೆ ಅದಕ್ಕೆ ಮರನ ಆ ಕಡೆ ಮಾಡಿ ಎಲ್ಲ ಜಾಯಿಂಟ್ ಮಾಡಿ ಕಟ್ಟೋದು 2 ಮರ ಕಟ್ತೀವಿ 3 ಮರ ಕಟ್ತೀವಿ ಈಗ 2 ಮರ ಜಾಯಿಂಟ್ ಮಾಡಿ ಹೀಗೆ ಸರ್ತ ಒಂದು ಮರ ಜಾಯಿಂಟ್ ಮಾಡಿ ಆ ಸರ್ತ ಮರದಲ್ಲಿ ಮೇಲೆ ಹೋಗೋದು ಅದು ಆಮೇಲೆ ತೋರಿಸ್ತೀನಿ ಬನ್ನಿ ಚೂರು ಕೆಳಗೆ ಹೋಗೋಣ ಮತ್ತೆ ಅದು ಭಯಂಕರ ಕೇರ್ಫುಲ್ ಅಲ್ಲ ಅದು ಈ ಮರಕ್ಕೆಲ್ಲ ಒಂದು ಎಷ್ಟು ವರ್ಷ ಹಚ್ಚಿ ಕಪ್ಪಿ ಮರಕ್ಕೆಲ್ಲ ಇದಕ್ಕೆ ಸಾಧಾರಣ 35-40 ವರ್ಷ ಆಗುತ್ತೆ ಜಾಸ್ತಿ ಆಯ್ತು ಜಾಸ್ತಿ ಆಗ್ಬೋದು ಒಂದು 50 ವರ್ಷನೇ ಅದೇ ಯಾವಾಗ ಹಳೆಬ್ರಿಗೆ ಯಾವಾಗ ಒಂದು ಇದು ಒಂದು 30 ವರ್ಷದ ಕೆಳಗೆ ಈ ಮರ ಹೆಂಗಿತ್ತು ಈಗ ನೆಟ್ಟಿದ್ದು ಎಲ್ಲ ಬಗ್ತಿರ್ಲಿಲ್ಲ ಇವಾಗ ಬಗ್ತಾವ ಇವಾಗ ಪಾಪ ಹೊಸಬ್ರು ಈಗ ಕಲಿಯೋರಿಗೆ ಅವನೆಂತ ಕೊನೆ ತೆಗಿತಾನ ಮಾರೆ ಕಾಲ ಸುಖ ಇಜ್ಜೆ ಅಂತಾರೆ ಮನುಷ್ಯರಿಗೆ ವಯಸ್ಸಾದ ಬಂದಂಗೂ ಬಕ್ಕಿ ಬರ್ತಾರೆ ಹಂಗೆ ಅಂಚ ಬಳೆ ಹಿಂದೆ ಮಾಡಿ ಬಾರೆ ಮೋಸ ಆಯ್ತಲ್ಲ ಅದು ಅಡಿಕೆ ಆಗೋದು ಮತ್ತೆ ನೋಡಿ ಅದೇ ನೋಡಿ ಎಷ್ಟು ಕ್ಲೀನ್ ಮಾಡಿಟ್ಟಿದ್ವಿ ತೋಟ
ಅಡಿಕೆ ಹರ್ಕೋತೀವಿ, ತೋಟ ಕ್ಲೀನ್ ಇರ್ಬೇಕು ಹಿಂಗೆ. ಅಡಿಕೆ ಹೆರ್ಕಕ್ಕಿಂತ ಮುಂಚೆ ಒಂದು ರೌಂಡ್ ಸದೆ ಮಾಡಿಸ್ತಾರೆ ಇದು ಈಗ ನಮ್ದು 2 ರೌಂಡ್ ಸದೆ ಆಗಿದೆ. ಅಲ್ಲ ಪವನ್ ಅವರೇ, ರೌಂಡ್ ಕೊನೆ ತೆಗಿತಿಗೆ ಮತ್ತೊಂದ್ಸರಿ ಸದೆ ಆಗುತ್ತೆ. ಈಗ ಕೊನೆ ಲೆಕ್ಕ ಎಲ್ಲ ಕೊಡ್ತಾರಲ್ಲ, ಹಾಂ ಈಗ ಕೆಲವರು ಕೊನೆ ಲೆಕ್ಕ ಬರಲಿ ಅಂತ ಈಗ ಈಗ ಆ್ಯಕ್ಚುಲಿ ತೆಗಿಯುವಂಥದ್ದು ಗೋಟು ಬೆಟ್ಟೆ ದಪ್ಪಾಸ ತೆಗೆದ್ರೆ ತೆಗಿತಾರಲ್ವಾ. ಹಾಂ ನೀವು ಹೇಳ್ತಿಗೆ ಏನಾದರೂ ಅವು ಒಂಜಿಜ್ಜಿ ಅವ ಕಾಜಬಾರ್ದು ಅವದೇ ಪರಿಜ್ಜಿ ಹೌದು ಪರಿಜ. ಅಲ್ಲ ಈಗ ಅಪ್ಪಿ ತಪ್ಪಿನೂ ಕೂಡ ಒಂದು ತೆಗಿಬೇಕಂತ ಅನ್ಸಲ್ಲ. ಇಜ್ಜಿ ಓ ಮೈ ಗಾಡ್ ಅವು ಒಂಜಿಜ್ಜಿ ಯಾನ್ ಅಂಚತ್ತಿ ಕೈಯವು ಕಣಕ್ಕೊಂದು ಬಾಟ್ಲಿ ನೀರು ಮುಲೆಲ್ಲೆ ಆಜಬಾರ್ದ ಅವಂಜಿದೆ ಪರಿಜ್ಜಿ. ಹಾಂ ಈ ಅವರು ಅಶ್ವಥಣ್ಣನವ್ರು ಕೂತಿದ್ದಾರೆ ನೋಡಿ, ಆ ಮರದಲ್ಲಿ ಒಂದು ಭಯಂಕರ ಕೊನೆಗಳಿದಾವೆ. ಅಲ್ಲ ಕಣ, 3 ದೊಡ್ಡ ಅದಕ್ಕೆ ಬೇಕಾದ್ರೆ ದಾಟಿ ಕಟ್ಕೊಂಡ್ರ ತಾಳ ಆ ಕಡೆದು ನೋಡಿಲಿ. 3 ಬಂದಿದ್ಯಾ? ಅಲ್ಲಿ ವಿಡಿಯೋ ಮಾಡ್ತಾರೆ ಮರ, ಆ ಥರ ಬೆಳಿತೀರಲ್ಲ ಮರೆ. ಏನದು ಎಂತಾಯ್ತು? ಕ್ಯಾಮ್ರಾ ಕಂಡೀಷನ್ ಮಾಡಿ ತೆಗಿಬೋದಾ? ಪಪ್ಪಲ ಅಮ್ಮಲ ಬೇಲೆ ಪೋತೆ ನೋಡಿ ನೋಡಿ, ಏನಾದರೂ ಮಾಡ್ಬೋದು, ವಿಡಿಯೋ ಮಾಡಕ್ಕೆ ಮಾತ್ರ ಬರಬಾರ್ದು. ಅದಲ್ಲ ಇದು ಇದಲ್ಲ ಇದು ನೋಡಿ. ಹಾಂ ಅಲ್ಲ ಹಂಗೆಲ್ಲ ರಾಕೆಟ್ ಸ್ಪೀಡಲ್ಲಿ ಬಿಟ್ಟರೆ ನೇಣಿನವರು ಒಂದು ಹದ ಹಾಕ್ತಾರೆ. ಬಟ್ ಅಲ್ಲ ನೇಣ ನೋಡಿ ಅಲ್ಲಿ ಎಂತ ಮಾಡಿದಾನಂತ. ಅದು ಆ್ಯಕ್ಚುಲಿ 3 ಒಟ್ಟಿಗೆ ಬಿಡುವಾಗ ನಾವು ಯಾಕೆ ನೀವು ಹಿಡಿಯಲ್ಲ ಅದನ್ನ? ಯಾಕೆ ಹಿಡಿಯಲ್ಲ ಅಂದ್ರೆ ಅವರು ಮರದಲ್ಲಿ ಇರ್ತಾರಲ್ಲ, ಸಡನ್ 3 ಕೊನೆ ಬಂದಾಗ ತೆಗಿತಾ ಕೊಟ್ಟರೆ ಅವರಿಗೆ ಕೈ ಇಟ್ಕೊಂಡಿರ್ತಾರೆ, ಹಿಂದೆ ಬಿಟ್ಕೊಳ್ಳೋದು. ಕೈಯಲ್ಲಿ ನೋವಾಗುತ್ತದೆ. ಆ್ಯಕ್ಚುಲಿ ಮತ್ತೆ ಅದು ಅಷ್ಟು ಸ್ಪೀಡ್ ಬಿಡುವಾಗ ಒಂದೊಂದನ್ನೇ ತೆಗೆದು ಹಾಕಿಕ್ಕಾಗೋದಿಲ್ಲ. ಅದಕ್ಕೆ ಸ್ವಲ್ಪ ಹಗ್ಗ ಲೂಸ್ ಹಿಂದೆ ಬಿಡೋದಲ್ಲ, ಹೌದು, ಹಿಂದೆ ಬಿಟ್ಟರೆ ಅದು ಲ್ಯಾಂಡ್ ಆಗ್ತದೆ, ಸೇಫ್ ಲ್ಯಾಂಡ್ ಅದು. ನೋಡಿಲ್ಲ ಎಂಥದ್ದಾಗಿಲ್ಲ ನೋಡಿ. ಉದ್ದ ಮರಗಳಿರೋದ್ರಿಂದ ಸ್ವಲ್ಪ ಕೊನೆ ಸ್ಪೀಡ್ ಕೂಡ ಜಾಸ್ತಿ ಇರ್ತದೆ. ಅದು ಕೆಲವು ದೊಡ್ಡ ಗೊನೆ ನೇಣಿ ಹಿಡಿಯೋರು ಎತ್ತಿ ಬಿಸಾಕಲ್ವಾ? ಕೆಲವು ದೊಡ್ಡ ಗೊನೆ ನೇಣಿ ಹಿಡಿಯೋರ್ನ ಎತ್ತಿ ಬಿಸಾಕ್ತದೆ ಅಂತ. ನಾನೊಂದು 2-3 ಸರಿ ಹಂಗೆ ನೆಲ ಕಚ್ಚಿದ್ದೀನಿ. ಅಂದರೆ ನೆಲಕ್ಕೆ ಕಿಸ್ಕೊಟ್ಟಿದ್ದು, ಮುತ್ಕೊಟ್ಟಿದ್ದು, ಮತ್ತು ಹಂಗೆಲ್ಲ ಅನ್ಕೋಬೇಡಿ. ನೋಡಿ ಕೂತ್ ಮರದಲ್ಲಿ ಹೆವಿ ಲೋಡ್ ಉಂಟು, ಹಂಗಾಗಿ ಮರ ಆ ಕಡೆ ಹೋಗೋದು. ಫಸ್ಟು ಕೂತ್ ಮರ ತಗೋಬೇಕು. ನಂಗೆ ಅಷ್ಟು ಅನುಭವ ಇಲ್ಲ. ದಟ್ಟ ಪಡ ಮೈಕ್ ಆನ್ ಮಾಡಿದ್ದೀರಾ? ಹಾಂ ಲೂಜು ಬಿಡಾಡ ದಟ್ಟು ಏ ಕಾಡ್ರ ಅಪ್ಪನ ಭಾಸ್ಕರಾಚಾರ ನಮ್ಮನ್ನು ವೈಪರ ಆಜ ಪಾಡ್ದ ಅವಂಜಿಜ್ಜಿ ಓ ಅತ್ತೆ ಒಪ್ಪಲಮ್ಮಲ ಬೇಲೆ ಬರ್ತಾರಾ? ಒಪ್ಪಲಮ್ಮಲ ಬೇಲೆ ಪೋತೆರ್ಗೆ ವಿಡಿಯೋಲ್ಲಿದೆ ಸಂತು. ಆ ಡೈಲಾಗ್ ಅರ್ಥ ಕೇಳಿ ಅಂತೆ. ಯಾವ್ದ್ರದ್ದು? ಒಪ್ಪಲಮ್ಮಲ ಬೇಲೆ ಪೋತೆರ್ದ ಸೆನ್ಸರ್ ಆದ್ರೆ ಎಂತ ಗೊತ್ತದು? ಸೆನ್ಸರ್ ಆದ್ರೆ ಅಂತ. ಸೆನ್ಸರ್ ಅಲ್ಲ, ಹಾಂ ಈ ಬಾರಿ ವರ್ಷಗಳ ಹಿಂದೆ ಈ ಅಪ್ಪ ಅಮ್ಮ ಮಕ್ಕಳನ್ನ ಬಿಟ್ಟು ಕೆಲ್ಸಕ್ಕೆ ಹೋಗ್ತಿದ್ರಲ್ಲ, ಆ ಟೈಮಲ್ಲಿ ಸಣ್ಣ ಮಕ್ಕಳನ್ನ ಸ್ವಲ್ಪ ದೊಡ್ಡ ಹುಡುಗರು ಇರ್ತಾರಲ್ಲ, ಅವರು ಆಟ ಆಡ್ಸೋದಂತೆ. ಆಟ ಆಡ್ಸಿ ಮಲಗಿಸೋದು. ಒಪ್ಪಲ ಅಮ್ಮಲ ಬೇಲೆ ಪೋತೆರ್ಗೆ ಜೋಜಿ ಮಲ್ಲೆಪ್ಪೆ ಜೋಜಿ ಎಲ್ಲೆಪ್ಪೆ ಅಂತ. ಸ್ವಲ್ಪ ದೊಡ್ಡದಿದೆ. ಬಾರಿ ಬಲಾಂಡು ಕೋನ್ರವನೇ. ಈಗ ಸ್ವಲ್ಪ ಲೂಸ್ ಬಿಟ್ಟು ಹಿಂದೆ ಕಿತ್ಕೊಂಡ್ರೆ ಈಸಿಯಾಗಿ ನಿಲ್ಲುತ್ತೆ. ಕೇಳೋದಷ್ಟು ಸುಲಭ ಅಲ್ಲ, ಆದ್ರೆ ನೋಡಿ ಲೂಸ್ ಬಿಡಬೇಕು.
ಸೇಫ್ ಲ್ಯಾಂಡಿಂಗ್ ಆಗ್ತದೆ ಅದು ಎಲ್ಲ ತುದಿದ್ದಾರೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗಿಲ್ಲ, ಇನ್ನೂ ಕೂಡ ಕೆಲವೊಂದು ತುಣುಕುಗಳು ಬಾಕಿ ಇವೆ. ಮಲೆನಾಡಲ್ಲಿ ಕೊನೆ ತೆಗೆಯೋದಂದರೆ ತುಂಬ ಕ್ರಮಗಳೆಲ್ಲ ಇರುತ್ತೆ. ಇನ್ನೂ ಕೆಲವು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕಿದೆ. ಹಾಗೆ ನೀವು ಕೂಡ ಈ ವಿಡಿಯೋನ ನೋಡ್ತಾ ನಿಮ್ಮವರಿಗೂ ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ನಿಮ್ಮವರನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ಜೈ, ಎಲ್ಲರಿಗೂ ಒಳ್ಳೆಯದಾಗಲಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಹಕರಿಸಿ. ಅಂಚೆ ದಾಟ್ರಂಡು